ಶ್ರೀ ಶರಣು ಮುತ್ತಯ್ಯರವರ 91ನೇ ಪುಣ್ಯಾರಾಧನೆ ಭವ್ಯ ಮೆರವಣಿಗೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಹತ್ತರಕಿಹಾಳ ಗ್ರಾಮದಲ್ಲಿ ಸುಕ್ಷೇತ್ರ ಶ್ರೀ ಶರಣು ಮುತ್ಯ 91ನೇ ವರ್ಷದ ಪುಣ್ಯಾರಾಧನೆ ಜಾತ್ರೆ ಅತಿ ಅದ್ಧೂರಿಯಾಗಿ ವಾದ್ಯ ಡೊಳ್ಳು ಕುಣಿತ ಕುಂಭ ಮೇಳದೊಂದಿಗೆ ಮೆರವಣಿಗೆ ಮೂಲಕ ನೆರವೇರಿತು. ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಅಧ್ಯಕ್ಷರು, ಜ್ಞಾನಯೋಗಾಶ್ರಮ ವಿಜಯಪುರ ಪೂಜ್ಯ ಶ್ರೀ ಸಿದ್ದರಾಮ ಮಹಾಸ್ವಾಮಿಗಳು, ದಾಸೋಹ ಸಂಸ್ಥಾನ ವಿರಕ್ತಮಠ ಮಸಬಿನಾಳ ಪೂಜ್ಯ ಶ್ರೀ ಗುರು ಸಂಗನ ಬಸವ ಮಹಾಸ್ವಾಮಿಗಳು, ಅವಿಮುಕ್ತ ಸುಕ್ಷೇತ್ರ ವಿರಕ್ತಮಠ ಯರನಾಳ ಪೂಜ್ಯ ಶ್ರೀ ರೇಣುಕಾ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಜೈನಾಪುರ ಮತ್ತು ಸಮಸ್ತ ಗ್ರಾಮದ ಹಿರಿಯರು, ಕಿರಿಯರು, ಸದ್ಭಕ್ತರು, ಮುದ್ದು ಮಕ್ಕಳು ಉಪಸ್ಥಿತರಿದ್ದರು. ಅಜೀಜ್ ಫತನ್ ಜೊತೆ ದವಲಪ್ಪ ಮನೆಗುಳಿ, ಜೆಕೆ ನ್ಯೂಸ್ ಕನ್ನಡ, ವಿಜಯಪುರ. ಓಂ ಗುರುದೇವ ಮಹಾದೇವ, ಗುರುದೇವ ಸದಾಶಿವ, ಗುರುದೈವಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ ದಿನ ಬಸವನ ಬಾಗೇವಾಡಿ ತಾಲೂಕಿನ ಹತ್ತರಕಿಹಾಳ ಅಂತಕ್ಕಂಥ ಗ್ರಾಮದಲ್ಲಿ ಶಿವಶರಣಾನಂದ ಮಹಾಶರಣರ 91ನೇ ಪುಣ್ಯಾರಾಧನೆ ನಿಮಿತ್ತವಾಗಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮಸಬಿನಾಳ ಪೂಜ್ಯರಿಗೂ ಹಾಗೂ ಉಳಿದ ಯಾವ ಪೂಜ್ಯರಿಗೆ ಕೂಡ, ಜೈನಾಪುರದ ಪೂಜ್ಯರಿಗೆ ಕೂಡ ಅನಂತ ಶರಣಾರ್ಥಿಗಳನ್ನು ಹೇಳಿ ಇವತ್ತು ಹತ್ತರಕಿಹಾಳದಲ್ಲಿ ಶಿವಶರಣಾನಂದ ಜನರ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬೆಳ್ಳಿಯ ಮೂರ್ತಿಯನ್ನು ಇವತ್ತು 5.5 kg ಬೆಳ್ಳಿ ಮೂರ್ತಿಯನ್ನು ಮಾಡಿಸಿ ವೈಭವಿತವಾಗಿ ಉತ್ಸವವನ್ನು ಮಾಡುವಂಥವರಾಗಿದ್ದಾರೆ. ಬಹಳ ಸಂಭ್ರಮದಿಂದ ಕಾರ್ಯಕ್ರಮ ನೆರವೇರಿಸಿಕೊಳ್ಳುತ್ತಾರೆ. ಈ ಕಾರ್ಯಕ್ರಮದಲ್ಲಿ ಬಹಳ ಭಕ್ತ ಜನ, ವಾದ್ಯ ಮೇಳದವರು ಎಲ್ಲರೂ ಪಾಲ್ಗೊಳ್ಳುವಂಥವರಾಗಿದ್ದಾರೆ. ಅವರೆಲ್ಲರಿಗೂ ಶಿವಶರಣಂದರು ಒಳ್ಳೆಯದನ್ನು ಕರುಣಿಸಲಿ ಅಂತ ಹೇಳ್ತಾ ನಾವು ಅಣಿಗ್ರಹ ಮಾಡ್ತೀವಿ. ಸುಕ್ಷೇತ್ರ ಹತ್ತರಕಿಹಾಳ ಗ್ರಾಮದ ಮಹಾನ್ ತಪಸ್ವಿ ಶರಣಮುತ್ಯಾರವರ 91ನೇ ಪುಣ್ಯಾರಾಧನೆ ಜಾತ್ರಾ ಮಹೋತ್ಸವವನ್ನು ಗ್ರಾಮದ ಸರ್ವ ಜನಾಂಗ, ಸಮಸ್ತ ಸದ್ಭಕ್ತರು ಎಲ್ಲರೂ ಕೂಡಿಕೊಂಡು ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರತಿ ವರ್ಷವೂ ಸಹಿತ ಉಡಿ ತುಂಬು ಕಾರ್ಯಕ್ರಮ ಆಗಲಿ, ಇವತ್ತು ಪುರಾಣ ಪ್ರವಚನಗಳಾಗಲಿ, ಇವತ್ತು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಗ್ರಾಮದಲ್ಲಿ ನಡೀತಾ ಇದ್ದಾವೆ. ಈ ಗ್ರಾಮ ಒಂದು ಧರ್ಮ, ನಿಜವಾಗಿರ್ತಕ್ಕಂಥ ಒಂದು ತತ್ವದ ಆಧಾರದ ಮೇಲೆ ಗ್ರಾಮಸ್ಥರಲ್ಲಿ ಯಾವಾಗಲೂ ಭಕ್ತಿ ಅಂತಕ್ಕಂಥದ್ದು ಬೆಳೆಸಿಕೊಂಡು ಬರುವಂತಾಗಿದೆ. ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರಗಳನ್ನು ಕೊಡ್ತಕ್ಕಂಥ ಈ ಊರಿನ ತಾಯಂದಿರ ಒಂದು ವಿಚಾರಗಳು ಬಹಳ ಒಳ್ಳೆಯವೆ ಅಂತಕ್ಕಂಥ ಮಾತನ್ನು ಹೇಳುವ ನಿಟ್ಟಿನೊಳಗೆ ಶರಣಮುತ್ಯಾರನ್ನು ಸ್ಮರಿಸಿ ಪೂಜ್ಯರಾದ ಜೈನಾಪುರ ಶ್ರೀಯಲ್ಲಿಯೂ ದುಂಗಳ ಮಾತೆಯವರಲ್ಲಿಯೂ ಶರಣಂದು ಸಮಸ್ತ ಸದ್ಭಕ್ತ ಶರಣರೇ, ಇಂದು ಒಂದು ವಿಶೇಷವಾದ ಕಾರ್ಯಕ್ರಮ. ಈ 91ನೆಯ ಒಂದು ಪುಣ್ಯಾರಾಧನೆಯಾಗಿ ಇವತ್ತು ಬೆಳ್ಳಿ ಮೂರ್ತಿಯನ್ನು ಮಾಡಿ ಇವತ್ತು ಲೋಕಾರ್ಪಣೆ ಮಾಡ್ತಾಯಿದ್ದೇವೆ. ಈ ಬೆಳ್ಳಿ ಮೂರ್ತಿ ಬಹಳ ಸುಂದರವಾಗಿ ಸಾಗಿದೆ. ಸಮಸ್ತ ಸದ್ಭಕ್ತರ ಭಕ್ತಿಯಿಂದ ನಿರ್ಮಾಣವಾಗಿರ್ತಕ್ಕಂಥ ಬೆಳ್ಳಿ ಮೂರ್ತಿಯ ಪ್ರತಿಷ್ಠಾಪನೆ ಕೂಡ ಒಂದು ಆಗ್ತಾಯಿದೆ. ಯಾವ ಬೆಳ್ಳಿ ಮೂರ್ತಿಯಿಂದ ಸಕಲ ಸದ್ಭಕ್ತರು ಕಲ್ಯಾಣ ಉಂಟು ಮಾಡಲಿ ಅಂತ ಹಾರೈಸಿ ನಾನು ಮಾತನ್ನು ಮುಗಿಸುವುದು ನಮ್ಮದು ಒಂದು ಪುಣ್ಯದ ಒಂದು ವಿಚಾರ ಅಂತ ಹೇಳುತ್ತಾ ಭಾಳ ಸುಂದರವಾಗಿ ಇಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಹತ್ತರಕಾಳ ಸಂಸ್ಕಾರ ಸಂಸ್ಕೃತಿಗೆ ಮಾದರಿ ಆದದ್ದು. ಇಲ್ಲಿ ಭಕ್ತಿ ಅನ್ನೋದು ನೆಲೆ ನಿಂತೈತಿ. ಏನೇ ಸಂಕಷ್ಟ ಇದ್ದರೂ ಅವನ ಪಾದದಲ್ಲಿ ಅವರು ಇಟ್ಟಾಗ ಅದಕ್ಕೆ ಸರಳವಾದಂಥ ಪರಿಹಾರ ಇವತ್ತು ಕೊಡ್ತಾ ಇದ್ದಾರೆ. ಸತ್ಯ ಶರಣರು ಸತ್ತರನ ಬೇಡ, ಹೊತ್ತು ಬಂದಾಗ ನಿನ್ನ ಎತ್ತಿ ಹಿಡಿದಾರ ಸರ್ವಜ್ಞ ಅನ್ನೋ ಹಂಗೆ ಇವತ್ತು ಜಗತ್ತಿಗೆ ಅವರ ಶರೀರ ಮಾಯಾಗಿರಬೇಕು. ಅವರ ತಪಶಕ್ತಿ ಇನ್ನೂ ಕೂಡ ಇಲ್ಲೇ ನಿಂತು ಎಲ್ಲರನ್ನ ಇವತ್ತು ಕಾಪಾಡಕತ್ತೈತಿ. ಆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸುವುದು ನಮಗೂ ಒಂದು ಹೆಮ್ಮೆಯ ವಿಷಯ ಅಂತ ಹೇಳುತ್ತಾ ಇದು ಭವಿಷ್ಯದಲ್ಲಿ ಒಂದು ಸುಕ್ಷೇತ್ರವಾಗಿ ಮೆರೀತದಂತ ನನ್ನ ಅಭಿಪ್ರಾಯ. ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU, 10 beds,
PICU 6 ಬೆಡ್ಸ್, ಡಿಪ್ಯಾಪ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ ಇದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8884666532. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್.